ಎಲ್ರಿಗೂ ನಮಸ್ಕಾರ. ಕುರುಬನ ರಾಣಿ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾ. ಇದರಲ್ಲಿ ಒಂದು ಹಾಡ್ದು ಒಂದು ಕೆಲವು ಫಜೀತಿ ಇದೆ, ನಿಮಗೆ ಹೇಳಬೇಕು. ಹಾಡು ರೆಕಾರ್ಡಿಂಗ್ ಮಾಡುವಾಗ ಕೆಲವು ಫಜೀತಿಗಳಾಗುತ್ತೆ. ಅಂದರೆ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಧರ್ಮ ಸಂಕಟ, ನಿರ್ದೇಶಕರು ಇದೇ ಥರ ಬೇಕು ಅಂತ ಅಲ್ಲಿ ಒಂದು ಪರದಾಟಗಳು, ಒದ್ದಾಟಗಳು, ಆ ಕಷ್ಟಗಳು ಒಂದೇ ಹಾಡಲ್ಲಿ ಅದಾಗೋದು. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದವರು ವಿ ಮನೋಹರ್ ಅವರು, ಸಾಹಿತ್ಯ ಬರೆಯೋರು ಕೆ ಕಲ್ಯಾಣ್ ಅವರು. ಅದ್ಭುತ ಸಾಹಿತ್ಯ ಬರೆದಿದ್ದಾರೆ ಕಲ್ಯಾಣ್ ಅವರು. ಸೂಪರ್ ಹಾಡುಗಳೆಲ್ಲ, ಒಂದಕ್ಕಿಂತ ಒಂದು ಹಾಡು ಸೂಪರು. ಈ ಸಿನಿಮಾದ ಕತೆ ಹಾಗೂ ಇದರ ಒಂದು ಡಿಸ್ಕಷನ್ ಆಗಿ ಟ್ಯೂನೆಲ್ಲ ಕಂಪೋಸ್ ಆಗೋದು ಮೈಸೂರಿನಲ್ಲಿ. ಶೂಟಿಂಗ್ ಸ್ಪಾಟಿಗೆ ಮನೋಹರ್ ಅವ್ರನ್ನ ಕರೀತಾರೆ, ಡಿ ಬಾಬು ಅವರು ಕರೆದುಬಿಟ್ಟು ಎಲ್ಲ ಹೋಗ್ತಾರೆ. ಆಮೇಲೆ ಅದನ್ನ ಟ್ಯೂನ್ ಹಾಕೊಂಡು ಬರ್ತಾರೆ ಮನೋಹರ್ ಅವರು ಮತ್ತು ಶಂಕರ್ ಶಾನ್ಭೋಗ್ ಅವರು, ಅವರಿಗೆ ಸಹಾಯಕರಾಗಿರ್ತಾರೆ. ಬೆಂಗಳೂರಿನಲ್ಲಿ ರೇಸ್ ವಿ ಹೋಟೆಲ್ ಅಲ್ಲಿ ಬಂದು ಅದನ್ನ ಇಂಪ್ರೂವೈಸ್ ಮಾಡ್ತಾರೆ. ಅಲ್ಲಿಯೇ ಕಲ್ಯಾಣ್ ಅವರು ಬಂದು ಹಾಡು ಬರೆಯೋದು. ಏನಿಲ್ಲ, 2 ಗಂಟೆ ಒಂದೊಂದು ಹಾಡು ರೆಡಿ, ಸೂಪರಾಗಿ ಬರೀತಾರೆ. ಅಲ್ಲಿ ಒಂದು ಬಣ್ಣ ಬಣ್ಣದ ಒಂದು ಪ್ರೀತಿ ಅಂತ ಒಂದು ಹಾಡಿದೆ, ಬಣ್ಣ ಬಣ್ಣದ ಪ್ರೀತಿ. ಆ ಹಾಡಿಗೆ ಸಿಚುವೇಶನ್ನು ಹೆಂಗೆ ಡಿ ಬಾಬು ಮಾಡ್ತಾರೆ ಅಂದರೆ ಅದು ಒಳ್ಳೆ ಐಡಿಯಾ ಇದೆ ಆ್ಯಕ್ಚುಲಿ. ನಾಯಕಿ ತುಂಬ ಶ್ರೀಮಂತೆ, ಒಂದು ಎತ್ತರದಲ್ಲಿರ್ತಾಳೆ, ನಾಯಕ ಒಂದು ಕೆಳಮಟ್ಟ ಬಡವ. ಇಬ್ಬರ ಮಧ್ಯೆ ಆಡಬೇಕು. ನಾಯಕ ಲೋ ಪಿಚ್ಚಾಗಿ ಆಡಬೇಕು, ನಾಯಕಿ ಹೈ ಪಿಚ್ಚಾಗಿ ಆಡಬೇಕು ಅಂತ. ಅಂದರೆ ಶ್ರೀಮಂತರಲ್ಲ, ಅದು ನಾನು ಎತ್ತರದಲ್ಲೇ ಶೂಟಿಂಗ್ ಮಾಡ್ತೀನಿ, ತೆಗಿತೀನಿ, ಶಾರ್ಟ್ ತೆಗಿತೀನಿ. ನಾಯಕ ಶಿವಣ್ಣ ಒಂದು ಕೆಳಮಟ್ಟದಲ್ಲಿರ್ತಾರೆ, ಅಲ್ಲಿ ಶೂಟ್ ಮಾಡ್ತೀನಿ ನಾನು, ಆ ಥರ ಮಾಡ್ತೀನಿ. ಆಮೇಲೆ ಕೆಳಗೆ ಆವಾಗ ಆಯ್ಕೆ ಮಾಡೋದು ಒಂದು ಬಾಂಬೆ ಸಿಂಗರ್ನ, ಪ್ರೀತಿ ಸಿಂಗ್ ಅಂತ. ಈ ಪ್ರೀತಿ ಸಿಂಗ್ ಯಾರಂದರೆ ಉತ್ತಮ್ ಸಿಂಗ್ ಮಗಳು. ಉತ್ತಮ್ ಸಿಂಗ್ ಯಾರಂದರೆ ಇಳೆಯರಾಜ ಅವರಿಗೆ ತುಂಬ ಒಂದು ವರ್ಷಗಳ ಕಾಲ ಆರ್ಕೆಸ್ಟ್ರಾಕ್ಕೆ ಅವರ ಒಂದು ಸಂಗೀತದಲ್ಲಿ ಕಂಡಕ್ಟ್ ಮಾಡಿದವರು ಉತ್ತಮ್ ಸಿಂಗ್ ಅವರು. ಅವರು ದಿಲ್ ತೋ ಪಾಗಲೇ ಮ್ಯೂಸಿಕ್ ಡೈರೆಕ್ಟ್ರು ಕೂಡ, ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಅವರು, ತುಂಬ ಹೆಸರು ಮಾಡಿರ್ತಾರೆ. ಅವರ ಮಗಳು ಈ ಪ್ರೀತಿ ಸಿಂಗು ಬಾಂಬೆಲಿ ಯಾವುದೊಂದು ಹಿಂದಿ ಸಿನಿಮಾಗೆ ಒಂದು ಹಾಡು ಹಿಟ್ಟಾಗಿರ್ತದೆ ಹಾಡು. ಆವಾಗ ಇವ್ರ ಕಣ್ಣಿಗೆ ಬಿದ್ದು ಉತ್ತಮ್ ಸಿಂಗ್ ಮಗಳನ್ನ ಆಡ್ಸೋಣ ಅಂತೇಳಿ ಕರೆಸ್ತಾರೆ. ಆಕೆ ಬರ್ತಾರೆ ಆಕಾಶ್ ಆಡಿಯೋಗೆ. ಆಕಾಶ್ ಆಡಿಯೋದಲ್ಲಿ ಇದ್ರ ರೆಕಾರ್ಡಿಂಗ್ ಆಗೋದು. ಒಂದು ಆಡ್ತಾರೆ, ಏನು ಮಾಡಿದ್ರೂ ಓಕೆ ಆಯ್ತಿಲ್ಲ, ಪರದಾಡ್ಬಿಡ್ತಾರೆ. ಯಾಕೆಂದರೆ ಐ ಪಿಚ್ ಬೇಕು ಅಂತ ಡಿ ಬಾಬು ಅವರು ಒಂದು ಮನೆ ಕಮ್ಮಿ ಮಾಡಿದ್ರೂ ಡಿ ಬಾಬು ಅವರು ಒಪ್ತಾ ಇಲ್ಲ. ಆಕೆ ತುಂಬ ಸಲ ರಿಹರ್ಸಲ್ ಮಾಡ್ತಾರೆ, ಆಡ್ತಾರೆ. ಅಷ್ಟೇ ಶಂಕರ್ ಶಾನ್ಭೋಗ್ ಅವರು ಟ್ರ್ಯಾಕ್ ಆಡಿರ್ತಾರೆ. ಅವ್ರು ಆಡುವಾಗಲೇ ಹೇಳಿರ್ತಾರೆ, ಒಂದು ಐ ಪಿಚ್ಗೆ ಒಂದು ಲೆವೆಲ್ ಇರುತ್ತೆ, ಅದು ಮೀರಿ ಆಡೋಕ್ಕಾಗಲ್ಲ ಸರ್ ಅಂತ. ಡಿ ಬಾಬು ಅವರು ಒಪ್ಪಲ್ಲ. ಇಲ್ಲಾಂದ್ರೆ ಐ ಪಿಚ್ಚೇ ಬೇಕು, ಒಂದು ಮನೆ ಕಮ್ಮಿ ಮಾಡಿದ್ರು ಯಾಡೇ ಬೇಡ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತಾರೆ. ಹಾಡು ತೆಗಿಯೋಂಗಿಲ್ಲ, ಹಾಡನ್ನ ಬಿಡೋಂಗಿಲ್ಲ. ವಿ ಮನೋಹರ್ ಸರ್ಗೆ ಧರ್ಮ ಸಂಕಟ ಅಂತ ಇದೇ ಹೇಳಿದ್ದು ನಾನಾಗಲೇ. ಕೊನೆಗೆ ಆಕೆ ಹೆಂಗೋ ಮಾಡಿ ಹೈ ಪಿಚ್ಚಲ್ಲಿ ಆಡಿ ಒಂದು 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 ಪ್ಯಾಚಪ್ ಮಾಡಿಬಿಡ್ತಾರೆ. ಆಮೇಲೆ ಅದು ನೋಡಬೇಕಾದ್ರೆ ಇವತ್ತಿಗೂ ನೋಡಿ, ಪಲ್ಲವಿ ಹೈ ಪಿಚ್ ಆಗಿರುತ್ತೆ, ರಾಜೇಶ್ ಅವರು ಲೋ ಪಿಚ್ಚಲ್ಲಿ ಚೆನ್ನಾಗಿ ಆಡಿದ್ದಾರೆ. ಆದರೆ ಪಲ್ಲವಿಲಿ ಆಕೆ ಆಡಿದ್ದು ಸ್ವಲ್ಪ ನಮಗೆ ಎಲ್ಲೋ ಒಂದು ಫೀಲ್ ಕೊಡಲ್ಲ. ಆ ಚರಣ ಚೆನ್ನಾಗಿ ಬಂದಿದೆ, ಆದರೆ ಪಲ್ಲವಿ ಬಂದಾಗೆಲ್ಲ ನಮಗೆ ಸ್ವಲ್ಪ ಆ ಬಣ್ಣ ಬಣ್ಣದ ಪ್ರೀತಿಯಿಂದ ತುಂಬ ಒಂದು ಲೆವೆಲ್ ಇರುತ್ತೆ ಐ ಪಿಚ್ಗೆ. ಅದು ಕ್ರಾಸ್ ಮಾಡಿ ಆಡಿದಾಗ ಎಲ್ಲೋ ಸ್ವಲ್ಪ ನಮಗದು ಅಷ್ಟು ಸೊಗಸಾಗೋದು ಕೇಳಿಸಲ್ಲ, ಅದು ಹಂಗೆ ಉಳ್ಕೊಳ್ಳುತ್ತೆ. ಇದೊಂದು ಮಾಹಿತಿ ಇದೆ. ಮನೋಹರ್ ಸರ್ ಹೇಳಿದ್ರು, ತುಂಬ ಒದ್ದಾಡ್ಬಿಟ್ರು ಆ ಸಿಂಗರು. ಆಕೆ ಇದೇನು ತಪ್ಪಿಲ್ಲ, ಆಕೆ ಆಡೋಕ್ಕೆ ರೆಡಿ ಇದ್ದರು. ಆದರೆ ಒಂದು ಲೆವೆಲ್ ಇರುತ್ತೆ ಎಲ್ಲದಕ್ಕೂ, ಆ ಲೆವೆಲ್ ಮೀರಿ ಆಡೋದು ಅಂದರೆ ಕಷ್ಟ. ಡಿ ಬಾಬು ಅವರು ಒಪ್ಪಲ್ಲ, ಕಾನ್ಫರ್ಮೈಸ್ ಆಗಲ್ಲ, ಹಿಂಗೇ ಬೇಕು ಅಂತೇಳಿ. ಅವ್ರದ್ದೊಂದು ಏನೋ ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದು ಇಮ್ಯಾಜಿನೇಷನ್ ಮಾಡಿರ್ತಾರೆ, ಆ ಥರ ಮಾಡ್ತೀನಿ ಅಂತ. ಹಾಗಾಗಿ ಅದಂಗೆ ಹೇಳಿರ್ತಾರೆ. ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಾಗಿರುತ್ತೆ. ಅದೇ ರೀತಿ ಅಣ್ಣವರು ಅದ್ಭುತ ಹಾಡು ಆಡಿದ್ದಾರೆ, ಆಕಾಶ ಆಡಿಯೋದಲ್ಲಿ ಆಡಿದದೂ. ಕಲ್ಯಾಣ್ ಸರ್ ಹೆಂಗೆ ಬರೆದಿದ್ದಾರೆ ಲಿರಿಕ್ಸು ಅಂದರೆ, ತಾಳಿ 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 ಬಾಳು ಜೀವ ನೀ ಕಣೋ, ತಾಳಿಗಾಗಿ ತಾಳಿ ಕೊಂಡೆ ಎಲ್ಲ ನೋವನು ಅಂತ ಬ್ಯೂಟಿಫುಲ್ ಹಾಡು ಬರೆದಿರ್ತಾರೆ ಕಲ್ಯಾಣ್ ಅವರು. ಇದು ಐ ಪಿಚ್ ಹಾಡೆ. ಆದರೆ ಅಣ್ಣವರಿಗೆ ಐ ಪಿಚ್ ಅಂದರೆ ಸರಾಗವಾಗಿ ಆಡ್ಬಿಡ್ತಾರೆ. ಅವ್ರು ರಂಗಭೂಮಿಯಿಂದ ಬಂದವರು, ಸಂಗೀತ ಅಭ್ಯಾಸ ಮಾಡಿದವರು, ಅವ್ರಿಗೆ ಐ ಪಿಚ್ ಆಲ್ರೆಡಿ ತುಂಬ ಸಿನಿಮಾಗಳಿಗೆ ಆಡಿದ್ರು ಅವರು. ಹಾಗಾಗಿ ಅವ್ರಿಗೆ ಐ ಪಿಚ್ ಏನು ತೊಂದರೆ ಆಗಲ್ಲ, ಆರಾಮಾಗಿ ಅವರು ರಿಹರ್ಸಲ್ ಮಾಡಿ ಆಡ್ತಾರೆ ಅಣ್ಣವರು. ಇದಿಷ್ಟು ನಿಮಗೆ ಮಾಹಿತಿ ಹೇಳಬೇಕಿತ್ತು. ಕುರುಬನ ರಾಣಿ ಒಂದು ಒಳ್ಳೆ ಮ್ಯೂಸಿಕಲ್ ಸಿನಿಮಾ, ಜೋಡಿ ಹಕ್ಕಿ ಸಿನಿಮಾ, ಸೂಪರ್ ಹಾಡುಗಳಿತ್ತು, ಒಳ್ಳೆ ಕಥೆನೂ ಆಗಿತ್ತು. ಆದರೆ ಅಷ್ಟಾಗದು ಓಡಲ್ಲ. ಆದರೆ ಕುರುಬನ ರಾಣಿ ಚೆನ್ನಾಗಿ ಓಡುತ್ತೆ. ಹಾಗೆ ಕುರುಬನ ರಾಣಿ ಕಂಪೇರ್ ಮಾಡಿದ್ರೆ, ಜೋಡಿ ಹಕ್ಕಿಗೆ ನೀವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕತೆ ಬಾಲಿಶವಾಗಿದೆ. ಒಂದು ದೊಡ್ಡ ಸಿನಿಮಾ ಸ್ಟಾರು, ನಾಯಕಿ, ಶ್ರೀಮಂತೆ, ಒಂದು ಹೆಣ್ಣುಮಗಳು, ಒಂದು ಕುರಿ ಕಾಯೋ ಒಂದು ಯುವಕನ ಮದುವೆ ಆಗೋದು ಅಂತೇಳೋ ಸ್ವಲ್ಪ ಅದೆಲ್ಲೋ ಕಷ್ಟ ಸಾಧ್ಯ. ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಇಟ್ಟು ಮಾಡಿದ್ರು ನಮ್ಮ ಪ್ರೇಕ್ಷಕರು. ಆದರೆ ಜೋಡಿ ಹಕ್ಕಿ ಚೆನ್ನಾಗಿತ್ತು ಕತೆ, ಅದು ಅಷ್ಟಾಗಿ ಓಡಲಿಲ್ಲ, ಒಂದು ಎವರೇಜಾಗಿ ಓಡುತ್ತೆ ಅಷ್ಟೇ. ಈ ಮಾಹಿತಿ ನಿಮಗೆ ಹೇಳಬೇಕಿತ್ತು. ಆ ಉತ್ತಮ್ ಸಿಂಗ್ ಮಗಳು ಬಂದು ಇಲ್ಲಿ ಹಾಡಿದ್ದು, ಆಕೆ ಕಷ್ಟಪಟ್ಟಿದ್ದು ಒಂಥರ ಮನೋಹರ್ ಸರ್ಗೆ ಕಷ್ಟ ಆಗ್ಬಿಡುತ್ತೆ. ಅಂದರೆ ಆಕೆನ ಕರೆಸ್ಬಿಟ್ಟು ನಾವು ತುಂಬ ನೋವು ಕೊಡ್ತಾ ಇದ್ದೀವಲ್ಲಪ್ಪ, ರೀಟೇಕ್ ಮಾಡ್ತಿದ್ದೀವಲ್ಲಪ್ಪ ಅಂತ. ಅಲ್ಲಿ ಡೈರೆಕ್ಟ್ರಿಗೆ ಬೇಡ ಅಂತ ಹೇಳಂಗಿಲ್ಲ. ಇದೆಲ್ಲ ಆಗುತ್ತೆ. ಇದೆಲ್ಲ ಆಗಿ ಕೂಡ ಒಂದು ಒಳ್ಳೇದು ಉಟ್ಕೊಳ್ಳುತ್ತೆ. ಅಂದರೆ ಯಾವುದೇ ಒಂದು ಹಾಡು ಹುಟ್ಟೋಕ್ಕೂ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಜಗಳಗಳು ಆಗುತ್ತೆ, ಒಂದು ಕಾಮಿಡಿ ಇನ್ಸಿಡೆಂಟ್ಗಳು ಆಗುತ್ತೆ, ಏನೇ ಆದರೂ ಒಂದು ಒಳ್ಳೇದು ಉಟ್ಕೊಳ್ಳುತ್ತೆ ಅಂತ ನಿಮಗೆ ಹೇಳಬೇಕಿತ್ತು. ಈಗ ಕುರುಬನ ರಾಣಿ ಹಾಡು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.